ಹರಿ ಓಂ. 213ನೇ ಶ್ಲೋಕ. ತ್ರಿಭುವನ ವಿಭವ ಹೇತುಭಿಃ ವಿಕುಂಠ ಸ್ಮೃತಿಭಿಃ ಅಜೇಷ ಸುರಾದಿಭಿಃ ವಿಮೃಗ್ಯಾತ್ ನ ಚಲತಿ ಭಗವತ್ ಪದಾರವಿಂದಾತ್ ಲವ ನಿಮೇಷಾರ್ಧಮಪಿ ಸ್ಮ ವೈಷ್ಣವಾಗ್ರ್ಯಃ. ಅಂದ್ರೆ ವೈಷ್ಣವಾಗ್ರ್ಯ, ವಿಷ್ಣು ಭಕ್ತರಲ್ಲಿ ಅಗ್ರೇಸರನಾದವನು. ವಿಷ್ಣು ಭಕ್ತರಲ್ಲಿ ಯಾರು ಶ್ರೇಷ್ಠ, ಗುರುವಿನಲ್ಲಿ ಯಾರು ಉತ್ತಮವಾದ ಗುರು ಅನ್ನೋದನ್ನ ಈ ಒಂದು ಶ್ಲೋಕ ಉಲ್ಲೇಖವನ್ನು ಮಾಡ್ತಾ ಇದೆ. ತ್ರಿಭುವನ ವಿಭವ ಹೇತುಭಿಃ ವಿಕುಂಠ ಸ್ಮೃತಿಭಿಃ. ತ್ರಿಭುವನ ವಿಭವ ಹೇತುಭಿಃ ವಿಕುಂಠ ಸ್ಮೃತಿಭಿಃ ಅಜೇಷ ಸುರಾದಿಭಿಃ ವಿಮೃಗ್ಯಾತ್ ನ ಚಲತಿ ಭಗವತ್ ಪದಾರವಿಂದಾತ್. ನ ಚಲತಿ ಭಗವತ್ ಪದಾರವಿಂದಾತ್ ಲವ ನಿಮೇಷಾರ್ಧಮಪಿ ಸ್ಮ ವೈಷ್ಣವಾಗ್ರ್ಯ. ಅಂದ್ರೆ ಯಾರು ವೈಷ್ಣವಾಗ್ರ್ಯ ಅನ್ನೋದನ್ನ ಈ ಶ್ಲೋಕ ಹೇಳ್ತಾ ಇದೆ. ತ್ರಿಭುವನ ವಿಭವ ಹೇತುಭಿಃ. ತ್ರಿಭುವನ ಪೂರ್ತಿ ಅಧೋಲೋಕಗಳು, ಮಧ್ಯದ ಲೋಕಗಳು, ಮೇಲಿನ ಲೋಕಗಳು, ಅಲ್ಲಿಗೆ ಸಮಸ್ತ ಲೋಕಗಳು ಅಂತ ಅರ್ಥ. ಅದಕ್ಕೆ ತ್ರಿಭುವನದ ವಿಭವಗಳು. ವಿಭವ ಅಂದ್ರೆ ಸಂಪತ್ತು, ಸಮಸ್ತ ಜಗತ್ತಿನ ಸಂಪತ್ತು. ಅದಕ್ಕೆ ಕಾರಣವಾಗಿರುವಂಥದ್ದು ವಿಕುಂಠ ಸ್ಮೃತಿ. ವಿಕುಂಠ ಅಂದ್ರೆ ವೈಕುಂಠ ನಾಮಕನಾಗಿರತಕ್ಕಂಥ ಭಗವಂತ, ಅವನ ಸ್ಮರಣೆ. ಅಂದ್ರೆ ಭಗವಂತನನ್ನು ನಾವು ಸ್ಮರಣೆ ಮಾಡುವುದರಿಂದ ನಮ್ಗೆ ಯಾವುದೂ ದೌರ್ಲಭ್ಯವಲ್ಲ. ಸಮಸ್ತ ಬ್ರಹ್ಮಾಂಡದಲ್ಲಿರುವಂಥದ್ದೆಲ್ಲವೂ ಪ್ರಾಪ್ತವಾಗತ್ತೆ ಅಂತ. ನಮ್ಮ ಯೋಗ್ಯತೆ ಅರ್ಹತೆಗೆ ಅನುಗುಣವಾಗಿ ಭಗವಂತ ಎಲ್ಲವನ್ನೂ ಅನುಗ್ರಹ ಮಾಡ್ತಾನೆ. ಅಲ್ಲಿಗೆ ಭಗವನ್ ನಾಮ ಸ್ಮರಣೆ ಎಂಬುವಂಥದ್ದು ಸಕಲೈಶ್ವರ್ಯಗಳನ್ನು ಕೊಡುವಂಥದ್ದು ಅಂತ. ಇದನ್ನ ಸುರಾದಿಭಿಃ ವಿಮೃಗ್ಯಾತ್. ದೇವತೆಗಳೆಲ್ಲರೂ ಕೂಡ ಹುಡುಕ್ತಾರೆ. ಮೃಗ ಅನ್ವೇಷಣೆ. ದೇವತೆಗಳೆಲ್ಲರೂ ಕೂಡ ಇಂತಹ ಆ ಭಗವಂತನ, ವಿಕುಂಠ ನಾಮಕನಾಗಿರ್ತಕ್ಕಂಥ ಭಗವಂತನ ಸ್ಮರಣೆಯನ್ನ ಮಾಡಿ ತಮ್ಮ ಐಶ್ವರ್ಯಗಳನ್ನ ಪಡೆದಿದ್ದಾರೆ. ನ ಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ಸ್ಮ ವೈಷ್ಣವಾಗ್ರ್ಯ. ನೋಡಿ, ಆ ಸಕಲ ಸಂಪತ್ತನ್ನು ಕೊಡುವಂಥದ್ದು ಭಗವಂತನ ಸ್ಮೃತಿ. ಮತ್ತು ಭಗವಂತನ ಸ್ಮೃತಿ ಅನ್ನೋದೇನಿದೆ, ಭಗವಂತನ ಸ್ಮರಣೆ ಎಂಬುವಂಥದ್ದೇನಿದೆ, ಅದು ಸುರಾದಿಭಿಃ ವಿಮೃಗ್ಯವಾದದ್ದು. ಬ್ರಹ್ಮಾದಿ ದೇವತೆಗಳಿಂದಲೂ ಅಪೇಕ್ಷೆ ಪಡುವಂಥದ್ದು. ಬ್ರಹ್ಮಾದಿ ದೇವತೆಗಳು ಕೂಡ ನಿರಂತರವಾಗಿ ಭಗವಂತನ ಸ್ಮೃತಿ ಬೇಕು ಅಂತ ಅಪೇಕ್ಷೆಯನ್ನ ಪಡ್ತಾರೆ. ಇಂತಹ ಭಗವಂತನ ಸ್ಮೃತಿ ಯಾರಲ್ಲಿ ಎಂದೆಂದಿಗೂ ಬಿಟ್ಟು ಹೋಗೋದಿಲ್ವೋ, ಲವ ನಿಮೇಷಾರ್ಧಮಪಿ, ಒಂದು ಲವ ಅಂದ್ರೆ ಮಿಲಿ ಸೆಕೆಂಡ್ ಅಂತ ಅರ್ಥ. ಅಷ್ಟು ಅಲ್ಪ ಕ್ಷಣವೂ ಕೂಡ, ಒಂದು ನಿಮಿಷದ ಅರ್ಧ, ಅದಕ್ಕಿಂತಲೂ ಕಡಿಮೆ ಲವ, ಅಷ್ಟೊತ್ತೂ ಕೂಡ ಭಗವತ್ ಪದಾರವಿಂದಂ ನ ಚಲತಿ ಮನಃ. ಯಾರ ಮನಸ್ಸು ಇಂತಹ ಭಗವಂತನ ಪಾದಾರವಿಂದದಿಂದಾಗಿ ಒಂದು ನಿಮಿಷದಷ್ಟು ಬೇರೆ ಕಡೆಗೆ ಹರಿದು ಹೋಗೋದಿಲ್ಲ. ಅಂದ್ರೆ ನಿರಂತರವಾಗಿ ತೈಲಧಾರೆಯಂತೆ ಮೇಲಿನಿಂದ ಎಣ್ಣೆಯನ್ನ ಸುರಿದ್ರೆ ಅದು ಮತ್ತೆ ಗ್ಯಾಪ್ ಬರೋದಿಲ್ಲ. ಈ ನೀರ್ ಸುರಿಯೋಕ್ಕೂ ಎಣ್ಣೆ ಸುರಿಯೋಕ್ಕೂ ವ್ಯತ್ಯಾಸ ಇದೆ. ನೀರು ಸುರಿದಾಗ ಅಲ್ಲಲ್ಲಿ ಮಧ್ಯದಲ್ಲಿ ಕವಲುಗಳು ಉಂಟಾಗತ್ತೆ. ಇಲ್ಲಿ ಹಂಗಲ್ಲ, ನಿರಂತರವಾಗಿ ತೈಲಧಾರೆಯಂತೆ ಯಾರ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗಿರುತ್ತೋ ಅವನೇ ವೈಷ್ಣವಾಗ್ರ್ಯ ಸ್ಮ. ಅವನೇ ವೈಷ್ಣವಾಗ್ರ್ಯ. ವೈಷ್ಣವ ಅಂದ್ರೆ ವಿಷ್ಣೋ ಅಯಂ ವೈಷ್ಣವ, ವಿಷ್ಣುವಿನ ಭಕ್ತ. ವಿಷ್ಣುವಿನ ಭಕ್ತರು ಬೇಕಾದಷ್ಟನೇ ಇದ್ದಾರೆ. ಆದರೆ ವಿಷ್ಣು ಭಕ್ತರಲ್ಲಿ ಯಾರು ಅಗ್ರ್ಯರು, ಯಾರು ಶ್ರೇಷ್ಠರು ಅಂತ ಹೇಳಿದ್ರೆ, ಯಾರ ಮನಸ್ಸು ನಿರಂತರವಾಗಿ ಭಗವಂತನ ಪಾದಾರವಿಂದಗಳಲ್ಲಿ ಆಸಕ್ತವಾಗಿರುತ್ತೋ, ಒಂದು ಲವ, ಒಂದು ಕ್ಷಣವೂ ಬೇರೆ ಕಡೆಗೆ ಹೋಗೋದಿಲ್ವೋ ಅಂತವನೇ ನಿಜವಾಗಿರತಕ್ಕಂಥ ವೈಷ್ಣವಾಗ್ರ್ಯ ಅನ್ನೋದನ್ನ ಅಲ್ಲ ಗುರುವಿನ ಲಕ್ಷಣವನ್ನು ಹೇಳ್ತಕ್ಕಂಥ ಸಂದರ್ಭ. ಆ ವಿದೇಹ ರಾಜ, ಅವನಿಗೆ ಕವಿ ಎಂಬುದಾಗಿ ಒಬ್ಬರು ಋಷಿಗಳು. ಆ ವಿದೇಹ ರಾಜನಿಗೆ ಕವಿ ಎಂಬತಕ್ಕಂಥ ಮುನಿ ಭಗವಂತನ ಮಹತ್ವವನ್ನು ಹೇಳ್ತಾರೆ ಏಕಾದಶ ಸ್ಕಂದದ ಪ್ರಾರಂಭದಲ್ಲಿ. ಅಲ್ಲಿ ಬಂದಿರತಕ್ಕಂಥ ಒಂದು ಶ್ಲೋಕ ಇದು. ತದೇತಸ್ಯ ಸರ್ವಸ್ಯ ಪ್ರದರ್ಶಕಶ್ಚ ಕಹ. ಅಂದ್ರೆ ತ್ರಯೋದಶಿ 13ನೇ ಪ್ರಶ್ನೆ ಬಂದಿತ್ತಲ್ಲಿ ಹಿಂದೆ. ಅಂದ್ರೆ ಇದೆಲ್ಲವನ್ನೂ ಕೂಡ ತೋರಿಸ್ತಕ್ಕಂಥ ಮಾರ್ಗೋಪದೇಶಕನಾಗಿರ್ತಕ್ಕಂಥ ಗುರು. ಆ ಮಾರ್ಗೋಪದೇಶವನ್ನ ಮಾಡ್ತಕ್ಕಂಥ ಗುರು ಯಾರು, ಬಿಂಬ ದರ್ಶನವನ್ನ ಮಾಡಿಸುವ ಗುರು ಯಾರು ಅನ್ನೋ ಪ್ರಶ್ನೆ ಬಂದಿತ್ತು.
ತ್ರಯೋದಶೀಂ ಶಂಕಾಂ ಪರಿಹರ್ತಿಂ ಬಿಂಬ ಉಪಾಸಕ ಗುರುರೇವ ಪ್ರದರ್ಶಕ ಇತಿ ಭಾವೇನ. ಯಾರು ನಮಗೆ ಅಂತ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ತೋರಿಸೋರು ಅಂದ್ರೆ, ಯಾರು ಬಿಂಬರೂಪಿಯಾದ ಭಗವಂತನನ್ನ ಉಪಾಸನೆ ಮಾಡ್ತಾ ಇದ್ದಾನೋ, ಬಿಂಬೋಪಾಸಕನಾಗಿರ್ತಕ್ಕಂಥ ಗುರು ಅಲ್ವಾ, ಅವನಿಗೆ ಗೊತ್ತಿದ್ದೆ ಮತ್ತೊಂದು ತೋರಿಸ್ಲಿಕ್ಕೆ ಬರೋದಿಲ್ಲ. ಈಗಾಗ್ಲೇ ಯಾರು ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಉಪಾಸನೆ ಮಾಡ್ತಾ ಇದ್ದಾನೆ, ಬಿಂಬೋಪಾಸಕನಾಗಿರ್ತಕ್ಕಂಥ ಗುರು ಅವನೇ ಮಾರ್ಗದರ್ಶಕ. ಬಿಂಬೋಪಾಸಕ ಗುರುರೇವ ಪ್ರದರ್ಶಕ. ಏನ್ ಪ್ರದರ್ಶಕ? ಬಿಂಬರೂಪಿಯಾದ ಭಗವಂತನನ್ನ ತೋರಿಸಿಕೊಡುವವನು. ಇತಿ ಭಾವೇನ ದೈವಾತ್ ಲಭ್ಯಮಾನೋಪಿ ಬಿಂಬೋಪಾಸಕ ವೈಷ್ಣವೋತ್ತಮ ಗುರು ಈದೃಶ ಇತಿ ತಲ್ಲಕ್ಷಣಮಾಹ. ಏನೋ ದೈವಾತ್ ಭಗವಂತನ ಅನುಗ್ರಹ, ಒಂದು ಅದೃಷ್ಟದಿಂದಾಗಿ ಅಂತ ಬಿಂಬೋಪಾಸಕ ಗುರು ನಮಗೆ ಸಿಕ್ಕಿದಾಗ ಅವನು ನಾವು ಗುರುತಿಡಬೇಕು. ಇವನು ತತ್ವಜ್ಞಾನಿ, ಭಗವಂತನ ಬಗ್ಗೆ ತಿಳಿದವನು, ಇವನಿಂದ ನಾವು ತಿಳ್ಕೊಳ್ಬೇಕು ಅನ್ನೋದು ನಮಗ್ ಗೊತ್ತಾಗ್ಬೇಕಲ್ವಾ. ಅದಕ್ಕೋಸ್ಕರವಾಗಿ ಅಂತಹ ಶ್ರೇಷ್ಠವಾದ ಗುರುವಿನ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ತ್ರಿಭುವನ ಇತಿ ದ್ವಾಭ್ಯಾಂ, 2 ಶ್ಲೋಕದ ಮೂಲಕವಾಗಿ ಆ ಗುರುವಿನ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ವಿಕುಂಠಾಹ ಅಕುಂಠಿತಾಹ ಸ್ಮೃತಿ ಭಗವತ್ ವಿಷೇಣಿ ಯೇಷಾಂ ತೈಹಿ. ಅಂದ್ರೆ ಇದು ವಿಕುಂಠ ಸ್ಮೃತಿಭಿಹಿ, ವಿಕುಂಠನಾದವನು ಭಗವಂತ, ಅವನ ಸ್ಮರಣೆ ಅಂದ್ರೆ, ಮತ್ತು ಆ ಭಗವಂತನ ಸ್ಮರಣೆ ಎಂಬುವಂಥದ್ದು ಎಂದೆಂದೂ ಕಡಿಮೆ ಆಗೋದೇ ಇಲ್ಲ, ನಿರಂತರವಾಗಿ ಅದು ಹೆಚ್ಚೇ ಆಗತ್ತೆ ಹೊರತು ಭಗವತ್ ಸ್ಮೃತಿ ಎಂಬುದು ಯಾರಲ್ಲಿ ಕಡಿಮೆ ಆಗೋದಿಲ್ವೋ ಅವನು ವೈಷ್ಣವಾಗ್ರಣಿ, ಅವನು ಶ್ರೇಷ್ಠ ಗುರು. ಇನ್ನು ಅಜೇಶ ಅಂತ, ಅಜಶ್ಚ ಈಶಶ್ಚ ಅಜೇಶ ಸುರ, ಅದು ಒಟ್ಟಿಗೆ ತಗೊಂಡಿದ್ದಾರೆ ಇಲ್ಲಿ. ಅಜೇಶ ಸುರಾದಿಭಿ ವಿಮೃಗ್ಯಾತ್. ಅಜ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಅಜ ಅಂತ ಹೆಸರು. ಈಶ ಅಂದ್ರೆ ಗೊತ್ತು, ರುದ್ರದೇವರು ಅಂತ ತಲೆಗೆ. ಅಜ ಮತ್ತು ಈಶ, ಅಜ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು. ಸುರಾದಿಭಿ ಬ್ರಹ್ಮರುದ್ರರೇ ಮೊದಲಾಗಿರ್ತಕ್ಕಂಥ ಸುರ ದೇವತೆಗಳು, ಇವರುಗಳಿಂದಾಗಿ ಅಜಶ್ಚ ಈಶಶ್ಚ ಸುರಾಶ್ಚ ಅಜೇಶ ಸುರಾಹ ತೈಹಿ ಅಜೇಶ ಸುರಾದಿಭಿ ಯಹ ನಚಲತಿ ಸ್ಮ ವೈಷ್ಣವೇಶು ಅಗ್ರ್ಯ. ಯಾರು ಎಂದೆಂದಿಗೂ ಭಗವತ್ ಸ್ಮೃತಿಯನ್ನ ಬಿಟ್ಟು ಬೇರೆ ಕಡೆಯಲ್ಲಿ ತನ್ನನ್ನ ತಾನು ಕೇಂದ್ರೀಕರಿಸಿಕೊಳ್ಳುವುದಿಲ್ಲವೋ ಅವನೇ ವೈಷ್ಣವಾಗ್ರ್ಯ, ಅವನೇ ಭಗವತ್ ಭಕ್ತರಲ್ಲಿ ಶ್ರೇಷ್ಠ. ಸ್ಮ ಇತಿ ಪ್ರಸಿದ್ಧಂ ಏತತು. ಅಲ್ಲಿ ಸ್ಮ ವೈಷ್ಣವಾಗ್ರ್ಯ ಅಂತ ಸ್ಮ ಅನ್ನೋದೇನ್ ಸೂಚನೆ ಮಾಡ್ತಾ ಇದೆ ಅಂದ್ರೆ, ಇದು ಪ್ರಸಿದ್ಧ. ಯಾರು ನಿರಂತರವಾಗಿ ಭಗವಂತನಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸುತ್ತಾನೋ ಅವನೇ ಶ್ರೇಷ್ಠ ಅನ್ನೋದನ್ನ ಹೇಳ್ತಾ ಇದೆ. ಸ್ಮ ಇತಿ ಪ್ರಸಿದ್ಧಂ ಏತದಿತಿ ದ್ಯೋತಯತಿ ನಿಮಿಷಾರ್ಧಮಪಿ ಇತ್ಯಾದಿನ ಕಿಮು ತಥೋ ಅಧಿಕೆ ಕಾಲೇ ಯಃ ಭಗವತ್ಪದಾರವಿಂದ ಪ್ರಚರತಿ ಇತಿ ಸಹ ವೈಷ್ಣವಾಗ್ರೇತಿ ವಕ್ತವ್ಯಂ ಇತಿ ಸೂಚಯತಿ. ಒಂದು ನಿಮಿಷ ಅಲ್ಲ, ನಿಮಿಷಾರ್ಧವೂ ಭಗವತ್ ಸ್ಮೃತಿಯಿಂದ ವಿಮುಖನಾಗೋದಿಲ್ಲ ಅಂತ ಹೇಳಿದ್ಮೇಲೆ, ಅಂದ್ರೆ ಅತ್ಯಂತ ಸೂಕ್ಷ್ಮ ಕಾಲ, ಅತ್ಯಂತ ಸೂಕ್ಷ್ಮ ಕಾಲದಲ್ಲೂ ಕೂಡ, ಅತ್ಯಂತ ಅಲ್ಪ ಕಾಲದಲ್ಲೂ ಕೂಡ ಭಗವತ್ ಸ್ಮೃತಿಯಿಂದ ಅವನು ವಿಮುಖನಾಗೋದಿಲ್ಲ, ನಿರಂತರವಾಗಿ ಭಗವಂತನ ಸ್ಮೃತಿಯನ್ನೇ ಹೊಂದಿರ್ತಾನೆ ಅಂದ್ಮೇಲೆ ಇನ್ನು ದಿನಗಟ್ಲೆ, ವಾರಗಟ್ಲೆ, ತಿಂಗಳಗಟ್ಲೆ ಭಗವತ್ ಸ್ಮೃತಿಯಿಂದ ವಿಮುಖನಾಗ್ತಾನೋ ಏನೋ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಒಂದು ಕ್ಷಣವೂ ದೇವರ ಸ್ಮರಣೆ ಬಿಟ್ಟಿರೋದಿಲ್ಲ ಅಂದ್ಮೇಲೆ ನಿರಂತರವಾಗಿ ಅಂತಹ ವ್ಯಕ್ತಿಗೆ ಭಗವಂತನ ಸ್ಮೃತಿ ಎಂಬುದು ಇದ್ದೇ ಇರುತ್ತೆ ಅನ್ನುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ತ್ರಿಭುವನ ವಿಭವ ಹೇತುಬಿಹಿ, 3 ಲೋಕದ ಸಂಪತ್ತನ್ನ ಪಡೆಯಲು ಕಾರಣವಾಗಿರುವಂತಹ ವಿಕುಂಠ ಸ್ಮೃತಿಬಿಹಿ, ವೈಕುಂಠನಾಮಕನಾಗಿರ್ತಕ್ಕಂಥ ಭಗವಂತ ಅವನ ಸ್ಮರಣೆಯನ್ನ ಮಾಡುತ್ತಿರುವಂತಹ ಅಜೇಶ ಸುರಾದಿಬಿಹಿ, ಅಜ ಬ್ರಹ್ಮದೇವರು, ಈಶ ರುದ್ರದೇವರು, ಇವರೇ ಮೊದಲಾಗಿರ್ತಕ್ಕಂಥ ಸುರಾದಿಬಿಹಿ ದೇವತೆಗಳಿಂದಾಗಿ ವಿಮೃಗ್ಯಾತ್, ಮೃಗ ಅನ್ವೇಷಣೆ ನಿರಂತರವಾಗಿ ಹುಡುಕಲ್ಪಡುತ್ತಿರುವಂತವರ, ನಿರಂತರವಾಗಿ ಭಗವಂತನನ್ನ ಅನ್ವೇಷಣೆ ಮಾಡ್ತಾ ಇರ್ತಾರೆ. ವಿಮೃಗ್ಯಾತ್ ಹುಡುಕಲ್ಪಡುತ್ತಿರುವಂತಹ ವ್ಯಕ್ತಿಗಳಿಂದಾಗಿ ಭಗವತ್ ಪದಾರವಿಂದಾತ್ ಲವ ನಿಮೇಷಾರ್ಧಮಪಿ, ಲವ ಅತ್ಯಂತ ಅಲ್ಪಕಾಲ, ನಿಮೇಷಾರ್ಧ 1 ನಿಮಿಷದ ಅರ್ಧ ಭಾಗವೂ ಕೂಡ ಭಗವತ್ ಪದಾರವಿಂದಾತ್ ಭಗವಂತನ ಪಾದಾರವಿಂದಗಳಿಂದಾಗಿ ಮನಸ್ಸು ನಚಲತಿ, ಬೇರೆ ಕಡೆಗೆ ಸಂಚಾರವನ್ನ ಮಾಡುವುದಿಲ್ಲವೋ, ಮನಸ್ಸು ಚಲಿಸಿ ಬೇರೆ ವಿಷಯಗಳ ಕಡೆಗೆ ಕೇಂದ್ರೀಕೃತವಾಗುವುದಿಲ್ಲವೋ ಸಹ ಅಂತವನು ವೈಷ್ಣವಾಗ್ರ್ಯ ಸ್ಮ, ಅವನೇ ವೈಷ್ಣವಾಗ್ರನಷ್ಟೇ, ಅವನೇ ವಿಷ್ಣು ಭಕ್ತನಲ್ಲಿ ಶ್ರೇಷ್ಠನಷ್ಟೇ. ಅಲ್ಲಿಗೆ ಯಾರು ಉತ್ತಮನಾದ ಗುರು ಅಂದ್ರೆ
ಯಾರು ನಿರಂತರವಾಗಿ ಭಗವದ್ ಧ್ಯಾನಪರನಾಗಿರುತ್ತಾನೋ ಅವನೇ ಉತ್ತಮನಾದ ಗುರು. ತ್ರಿಭುವನ ವಿಭವ ಹೇತುವಿರ ವಿಕುಂಠ ಸ್ಮೃತಿವಿರಜೇಶ ಸುರಾದಿವಿರ ವಿಮೃಗ್ಯಾತ್ ನ ಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ಸ್ಮ ವೈಷ್ಣವಗ್ರಿಯಃ. ಶ್ರೀಕೃಷ್ಣಾರ್ಪಣಮಸ್ತು.